ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರತೋಸ್ ವ್ಲಾಗ್. ಈಗ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಇಲ್ಲ ವೈಫ್ ಆಗ್ಬೋದು ಎಲ್ಲಾದರೂ ಊರಿಗೆ ಹೊರಟೋಗ್ಬಿಡ್ತಾರೆ. ನಾವು ಬ್ಯಾಚುಲರ್ಸ್ ಆಗಿ ಹುಡುಗರಾಗ್ಬೋದು ಇಲ್ಲ ಹುಡುಗಿರಾಗ್ಬೋದು ಮನೇಲಿ ಏನಾದರೂ ಮಾಡ್ಕೊಳೋದಕ್ಕೆ ಬೇಕಂದರೆ ಎಮರ್ಜೆನ್ಸಿಗೆ ಸ್ಪೆಷಲಿ ಟೇಸ್ಟಿಯಾಗಿ ಬೇಕು ಅಂತ ಅನಿಸಿದ್ರೆ ಸಡನ್ನಾಗಿ ಮಾಡಬೇಕಂದ್ರೆ ಈಗ ರೈಸ್ ಇರುತ್ತೆ, ಹಳೆ ರೈಸು, ಬೆಳಗ್ಗೆದೋ ಇಲ್ಲ ನೈಟ್ದು ರೈಸ್ ಇರುತ್ತೆ. ಸೊ ಈ ಎಮರ್ಜೆನ್ಸಿ ಏನಾದರೂ ಗೊಜ್ಜು, ಟೊಮಟೊ ಗೊಜ್ಜು ಆ ಥರ ಏನಾರು ಮಾಡಿರ್ತಾರಲ್ಲ, ಆ ಗೊಜ್ಜು ಇಲ್ಲ ಮಸಾಲೆ ಗೊಜ್ಜು ಆ ಥರ ಮಾಡಿರ್ತಾರಲ್ಲ, ಆ ಇದಕ್ಕೆ ಏನು ಮಾಡ್ಕೊಂಡು ತಿನ್ನೋದು ಒನ್ ಟೈಮ್ ತಿಂದಿರ್ತೀವಿ, ಬೋರಾಗಿರುತ್ತೆ. ನೆಕ್ಸ್ಟ್ ಟೈಮ್ ತಿನ್ನೋದಕ್ಕೆ ಅದು ಇಂಟ್ರೆಸ್ಟ್ ಇರೋಲ್ಲ. ಆ ಇದಕ್ಕೋಸ್ಕರ ನಾನೊಂದು ಹೊಸ ರೆಸಿಪಿ ಹೇಳ್ಕೊಂಡ್ಬಿಡ್ತೀನಿ. ಟೊಮಟೊ ಗೊಜ್ಜು ಮಿಕ್ಕಿರುತ್ತಲ್ಲ, ಸ್ವಲ್ಪ ಅದೊಂದು ಟೊಮಟೊ ಗೊಜ್ಜು ಸ್ವಲ್ಪ ಸೈಡಿಗೆ ಸರಿಸಿ ಅದಕ್ಕೆ ಆಯಿಲ್ ಹಾಕಿ, ಆಯಿಲಲ್ಲಿ ಸ್ವಲ್ಪ ಆನಿಯನ್ನು ಬೇಕಾದರೆ ಆಯಿಲು ಇಲ್ಲ ಆನಿಯನ್ ಇಲ್ಲಾಂದರೆ ಬೇಡ, ಆನಿಯನ್ ಸೇರಿಸಿ 2 ಮೊಟ್ಟೆ ಸೇರಿಸಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಂಡು ಅದು ಮೊಟ್ಟೆನ ಸಪ್ರೇಟಾಗಿ, ಆಮೇಲೆ ರೈಸ್ ಅದ್ರ ಮೇಲೆ ರೈಸ್ ಹಾಕ್ಕೊಂಡು ರೈಸು ಎಲ್ಲ ಮಿಕ್ಸ್ ಮಾಡಿದ್ರೆ ಮೇಲೆ ಲೈಟಾಗಿ ನಮ್ಗೆ ರುಚಿಗೆ ಬೇಕಂದರೆ, ಯಾಕಂದರೆ ಎಗ್ಗು ಸಪ್ಪೆ ಇರುತ್ತಲ್ಲ, ರುಚಿಗೆ ಬೇಕಂತಂದರೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂದರೆ ಎಗ್ ರೈಸು ಇದ್ರ ಮುಂದೆ ಯಾವುದೂ ಇಲ್ಲ. ಒಂದ್ಸಲಿ ಮಸ್ಟು ಟ್ರೈ ಮಾಡಿ. ನನ್ನ ಪ್ರಕಾರ ಮಸ್ಟು ಟ್ರೈ ಆಗಿರುತ್ತೆ, ಬೆಸ್ಟು ಟ್ರೈ ಆಗಿರುತ್ತೆ. ಟೇಸ್ಟ್ ಮಾಡಿ ತಿಳಿಸಿ, ಇಷ್ಟಪಟ್ಟೇ ಪಡ್ತೀರಾ. ಥ್ಯಾಂಕ್ಸ್.